ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ರುಚಿಕರವಾಗಿ ಅತ್ಯಂತ ಸುಲಭವಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ತೆಂಗಿನಕಾಯಿ ಬರ್ಫಿಯೊಂದಿಗೆ ಬಂದಿದ್ದೀನಿ. ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ತಡ ಮಾಡದೆ ತೆಂಗಿನಕಾಯಿ ಬರ್ಫಿನ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಮೀಡಿಯಮ್ ಸೈಜ್ನ 2 ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೀನಿ, 2 ಕಪ್ ಸಕ್ಕರೆಯನ್ನು ತೊಗೊಂಡಿದ್ದೀನಿ, ಹಾಗೆ 1 ಚಮಚ ತುಪ್ಪ, ಮಿಲ್ಕ್ ಪೌಡರ್ 2 ಚಮಚ ತೊಗೊಂಡಿದ್ದೀನಿ, ಹಾಲು 1/4 ಕಪ್ ಆಗುವಷ್ಟು, ಆಮೇಲೆ ಏಲಕ್ಕಿನ 4-5 ತೊಗೊಂಡಿದ್ದೀನಿ. ಆಮೇಲೆ ಪ್ಲೇಟ್ಗೆ ತುಪ್ಪನ ಸವರಿ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನಾದರೂ ಹಾಕಿಟ್ಕೋಬೋದು. ನಂತರ ಬಾಣಲಿಯನ್ನು ಬಿಸಿಗಿಟ್ಟು ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಣ ಕೊಬ್ಬರಿನಾದರೂ ತೊಗೋಬೋದು, ನಾನಿಲ್ಲಿ ಹಸಿ ತೆಂಗಿನ ತುರಿನೇ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರಲಿ ಅಂತ. ತೆಂಗಿನ ತುರಿ ಬಾಯಿಗೆ ಸಿಗತ್ತೆ ಅನ್ನೋದಾದರೆ ಮಿಕ್ಸಿಗೆ ಹಾಕಿ ಬೇಕಿದ್ರೂ ತೊಗೋಬೋದು. ಇವಾಗ 2 ಕಪ್ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಾಲು ಮತ್ತು ಹಾಲಿನ ಪುಡಿಯನ್ನು ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಹಾಲಿನ ಪುಡಿ ಆಪ್ಷನಲ್, ಇದ್ದರೆ ಹಾಕಬಹುದು, ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ. ಹೀಗೆ ಎಲ್ಲವನ್ನು ಸೇರಿಸ್ಕೊಂಡ ನಂತರ ಮೀಡಿಯಮ್ ಊರಿನಲ್ಲಿ ಇದನ್ನು ತಿರುಗುತ್ತಾ ಇರಬೇಕು. ಬೇಗ ಆಗಲಿ ಅಂತ ಊರಿನ ಜೋರಾಗಿಟ್ಟರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ. ನನಗಿಲ್ಲಿ ಪಾಕ ಬರೋದಕ್ಕೆ ಒಂದು 15 ನಿಮಿಷ ಬೇಕಾಗಿದೆ. ಹೀಗೆ ಮಿಶ್ರಣ ಗಟ್ಟಿಯಾಗ್ತಾ ಬರ್ತಿರೋ ಹಾಗೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ. ಇನ್ನೇನು ಹಬ್ಬಗಳು ಬರ್ತಾ ಇದೆ, ಏನು ಸಿಹಿ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಈ ಬರ್ಫಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಂತರ ಈ ಮಿಶ್ರಣ ಗಟ್ಟಿಯಾಗಿ ತಳಬಿಟ್ಟು ಬಂದ ಮೇಲೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ರೆಡಿ ಮಾಡಿಟ್ಕೊಂಡಿರೋ ಪ್ಲೇಟ್ಗೆ ಈ ಥರ ಹಾಕಿ ಬಟರ್ ಪೇಪರ್ನ ಸಹಾಯದಿಂದ ತಟ್ಟಿ ರೆಡಿ ಮಾಡ್ಕೊಳ್ಳೋಣ. ನಂತರ ಬಿಸಿ ಇರೋವಾಗಲೇ ಒಂದು ಚಾಕುಗೆ ತುಪ್ಪವನ್ನು ಸವರಿ ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಳ್ಳೋಣ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನೋಡಿ, ಹೀಗೆ ರುಚಿಯಾದ ತೆಂಗಿನಕಾಯಿ ಬರ್ಫಿ ರೆಡಿನೇ ಆಯಿತು. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.